ಬೇಸಿಗೆ ಕಾಲದಲ್ಲಿ ಟುನಿಯ ಜ್ಯೂಸ್ ಶಾಪ್. ಪಕ್ಷಿಗಳ ಗ್ರಾಮದಲ್ಲಿ ಆ ವರ್ಷ ಯಾವುದೇ ವರ್ಷನೂ ಇಲ್ಲದೆ ಇರುವಷ್ಟು ಬಿಸಿಲು ತುಂಬಾ ಜಾಸ್ತಿ ಇತ್ತು. ಗೂಡಿನ ಒಳಗಡೆ ಕೂಡ ಇರಕ್ಕಾಗ್ಲಿಲ್ಲ, ಗೂಡನ್ ಬಿಟ್ಟು ಹೊರಗಡೆ ಕೂಡ ಇರಕ್ಕಾಗ್ಲಿಲ್ಲ. ಈ ವಿಷಯದ ಬಗ್ಗೆ ಮಾತಾಡೋದಕ್ಕೋಸ್ಕರ ಊರಿನ ಮುಖ್ಯಸ್ಥರಾದ ಮಹಿಹದ್ದು ಎಲ್ಲರನ್ನೂ ಬರ ಕೇಳ್ತು. ಪಕ್ಷಿಗಳೇ, ಎಲ್ರೂ ಈ ಕಡೆ ಬನ್ನಿ, ಅಲ್ಲಿ ಬಿಸಿಲು ಹೊಡಿತಾ ಇದೆ. ಸೂರ್ಯ ಬಿಸಿಲು ಕೊಡ್ತಾನೆ ಅಂತ ನೋಡಿದ್ರೆ ಬೆಂಕಿನ ತೆಗೆದು ನಮ್ಮ ಮೇಲೆ ಹಾಕೋ ತರ ಇದೆ. ಈ ವರ್ಷ ಈ ಬಿಸಿಲು ಯಾಕೆ ಇರಿತಿದ್ಯೋ ಏನೂ ಅರ್ಥ ಆಗ್ತಾ ಇಲ್ಲ. ಆವಾಗ ಲೂಸಿ ಪಾರಿವಾಳ ಬೇಜಾರಿಂದ, ಮಹಿಯವ್ರೆ, ನೀವೇ ಹೀಗೆ ಬೇಜಾರು ಮಾಡ್ಕೊಂಡ್ರೆ ಬಿಳಿಯಾಗಿರುವ ನಾನು ಎಷ್ಟು ಅಂತ ಬೇಜಾರು ಮಾಡ್ಕೊಳ್ಳಿ. ಬೇವ್ತು ಇಲ್ಲಿ ನೋಡಿ, ನನ್ನ ಬಿಳಿಯಾಗಿರೋ ರೆಕ್ಕೆಗಳೆಲ್ಲ ಕೊಳಕಾಗಿದೆ. ರಾತ್ರಿ ನಿದ್ರೆ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ, ಬಿಸಿ ಬಿಸಿ ಊಟ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ನಿಜವಾಗ್ಲೂ ನಾನು ಎಷ್ಟು ಕಷ್ಟಪಡ್ತಿದ್ದೀನಿ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಆವಾಗ ಕುಹುಬಾತು, ಅರೆ ಲೂಸಿ, ನೀನು ನಿನ್ನ ಅಂದದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ಯಾ, ನನ್ನ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದೀಯಾ? ಯಾವಾಗಲೂ ನೀರಲ್ಲೇ ಬಿತ್ಕೊಂಡಿರೋ ನಾನು ಇವಾಗ ನೀರಲ್ಲಿ ಬೀಳಕ್ಕೆ ಆಗ್ತಾ ಇಲ್ಲ. ಬಿಸಿ ನೀರು ಥರ ಇದೆ ನೀರು, ಎಲ್ಲಿ ನೋಡಿದ್ರು ಬಿಸಿ ಬಿಸಿಯಾಗಿನೇ ಇದೆ. ಈಜೊಡಿಯೋಕ್ಕಾಗದೆ ಆಟ ಆಡೋಕ್ಕಾಗದೆ ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ ಗೊತ್ತಾ? ಅದಕ್ಕೆ ನಿಮ್ಮೆಲ್ಲರನ್ನ ಬರಕ್ಕೆ ಹೇಳಿದ್ದು. ಇನ್ನು 10 ಗಂಟೆಯಿಂದ ಯಾರು ಹೊರಗಡೆ ಬರೋದು ಬೇಡ. ಮಕ್ಕಳನ್ನ ಬಿಸಿಲಲ್ಲಿ ಆಟಾಡೋಕ್ಕೆ ಅಲೋ ಮಾಡಬೇಡಿ. ಆಮೇಲೆ ಬಿಸಿಲಲ್ಲಿ ಆಟ ಆಡಿದ್ರೆ ಅವರೆಲ್ಲರೂ ತಲೆ ತಿರುಗಿ ಬಿದ್ದೋಗ್ತಾರೆ. ಇನ್ನೊಂದ್ ಕಡೆ ಟೋನಿಯ ಮನೆಯಲ್ಲೂ ಕೂಡ ಇದೇ ಪರಿಸ್ಥಿತಿ ಇತ್ತು. ಬಿಸಿಲು ತಡ್ಕೊಳಕ್ಕಾಗದೆ ಬುಜ್ಜಿ ಅಂತೂ ಒಂದು ದೊಡ್ಡ ಎಲೆನ ತಗೊಂಡ್ ಬಂದು ಅದ್ರ ಮೇಲೆ ಮಲ್ಕೊಂಡು ನಿದ್ರೆ ಮಾಡ್ತಾ ಇದ್ಲು. ಅಮ್ಮ, ನನ್ನಿಂದ ಆಗಲ್ಲಮ್ಮ, ಬಿಸಿಲು ತಡ್ಕೊಳಕ್ ಆಗ್ತಿಲ್ಲ. ಮನೆ ಒಳಗಡೆ ಬಿಸಿಯಾಗಿದೆ, ಮನೆ ಹೊರಗಡೆ ಬಿಸಿಲಾಗಿದೆ. ಎಲ್ಲಿ ಕೂರೋದು, ಎಲ್ಲಿ ನಿದ್ರೆ ಮಾಡೋದು, ಏನ್ ಮಾತಾಡೋದು ಏನೂ ಅರ್ಥ ಆಗ್ತಿಲ್ಲ. ಬಿಸಿ ಬಿಸಿ ಊಟನೂ ನನಗ್ ಬೇಡ. ಈ ಬೇಸಿಗೆಗೆ ಬಿಸಿ ಬಿಸಿ ಊಟ ತಿಂದ್ರೆ ಇನ್ನೂ ಬೆವ್ತೋಗ್ತಾ ಇದೆ ಅಮ್ಮ. ತಂಪಾಗಿರುವ ಏನಾದ್ರೂ ಒಂದು ಆಹಾರ ಇದ್ರೆ ಸಾಕು. ನಿಜಾನೇ ಬುಜ್ಜಿ, ಈ ಬಿಸಿಲಿಗೆ ಯಾರಿಗೂ ಬಿಸಿ ಬಿಸಿಯಾಗಿ ಊಟ ಮಾಡಬೇಕು ಅಂತ ಅನ್ಸಲ್ಲ. ನಾನೊಂದು ಮಾಡ್ಲಾ? ಅಡವಿಲಿ ಸುಮಾರು ಹಣ್ಣುಗಳು ಸಿಗುತ್ತೆ ಅಲ್ವಾ? ಆ ಹಣ್ಣುಗಳನ್ನ ತಗೊಂಡು ಬಂದು ಜ್ಯೂಸ್ ಮಾಡಿ ಯಾಕೆ ನಾವು ವ್ಯಾಪಾರ ಶುರು ಮಾಡಬಾರ್ದು? ಆವಾಗ ಜ್ಯೂಸ್ ನಾವು ಕುಡಿಬೋದು, ಜೊತೆಗೆ ಎಲ್ರಿಗೂ ಜ್ಯೂಸ್ ಮಾಡಿ ಕೊಡಿದ್ರೆ ನಮಗೆ ಹಣನೂ ಸಿಗುತ್ತೆ ಅಲ್ವಾ? ಆವಾಗ ಬುಜ್ಜಿ, ವಾವ್, ಇದು ಸೂಪರ್ ಐಡಿಯಾ ಅಮ್ಮ. ಎಲ್ರಿಗೂ ಜ್ಯೂಸ್ ಕೊಡ್ಬೋದು, ಹಾಗೇನೆ ನಾವು ಕೂಡ ದಾಹ ಆಗುವಾಗ ಅವಾಗ ಜ್ಯೂಸ್ ಕುಡಿಬೋದು. ಅದಕ್ಕೆ ಇವಾಗ ನಿನ್ನ ಸೋಮಾರಿತನ ಎಲ್ಲಾನು ಬಿಟ್ಬಿಟ್ಟು ನನ್ನ ಜೊತೆ ಅಡವಿಗೆ ಬಾ. ಅಲ್ಲಿ ಹಣ್ಣುಗಳನ್ನ ತಗೊಂಡ್ ಬರೋದು, ಆಮೇಲೆ ಐಸ್ ಕ್ಯೂಬ್ಗಳನ್ನ ರೆಡಿ ಮಾಡೋದು, ಹೀಗೆ ಎಲ್ಲದರಲ್ಲೂ ನಿನ್ನಿಂದಾದ ಸಹಾಯನ ನೀನು ನನಗೆ ಮಾಡಲೇಬೇಕು. ಓಕೆ ಅಮ್ಮ, ನಾನಿದ್ದೀನಿ ಅಲ್ವಾ? ಈ ಟೇಸ್ಟಿಂಗ್ ಮ್ಯಾನೇಜರ್ ಕೆಲಸ ನನಗೆ ಕೊಡ್ತೀಯಾ? ಜ್ಯೂಸಲ್ಲಿ ಸಕ್ಕರೆ ಕರೆಕ್ಟ್ ಆಗಿದೆಯಾ, ಐಸ್ ಕ್ಯೂಬ್ ಇನ್ನೂ ಹಾಕ್ಬೇಕಾ, ನೀರು ತಂಪಾಗಿರ್ಬೇಕಾ, ಇದೆಲ್ಲ ನಾನು ದಿನ ಚೆಕ್ ಮಾಡ್ತೀನಿ. ಆವಾಗ ಒಳ್ಳೆ ಜ್ಯೂಸ್ ಎಲ್ರಿಗೂ ಸಿಗುತ್ತೆ ಅಲ್ವಾ? ಹಾಗೆ ತಾಯಿ ಮಗಳು ಇಬ್ರು ಅಂದ್ಕೊಂಡು ಆ ಕ್ಷಣನೇ ಅಡವಿಗೆ ಹೋಗಿ ಬೇಕಾದಷ್ಟು ಹಣ್ಣುಗಳನ್ನ ತಗೊಂಡ್ ಬಂದ್ರು. ಟುನಿ ಹಾಗೂ ಬುಜ್ಜಿ ಅವರ ಮನೆಯ ಅಂಗಳದಲ್ಲಿ ಟುನಿ ಐಸ್ ಜ್ಯೂಸ್ ಸೆಂಟರ್ ಅಂತ ಒಂದು ಬೋರ್ಡ್ ಹಾಕಿ ಅವರ ವ್ಯಾಪಾರನ ಅವರು ಶುರು ಮಾಡಿದ್ರು. ಬುಜ್ಜಿ, ನೋಡಿದ್ಯಾ, ನಮ್ಮ ಶಾಪ್ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಇಲ್ಲಿ ಫುಲ್ ಐಸ್ ಹಾಕಿರುವ ಜ್ಯೂಸ್ಗಳನ್ನ ವ್ಯಾಪಾರ ಶುರು ಮಾಡ್ತಾ ಇದ್ದೀವಿ. ಇಲ್ಲಿ ಗ್ರೇಪ್ ಜ್ಯೂಸ್, ಆಪಲ್ ಜ್ಯೂಸ್, ಆರೆಂಜ್ ಜ್ಯೂಸ್, ಆಮೇಲೆ ವಾಟರ್ಮೆಲನ್ ಜ್ಯೂಸ್, ಪುದೀನಾ ಜ್ಯೂಸ್, ಲೆಮನ್ ಜ್ಯೂಸ್ ಎಲ್ಲಾನು ಮಾಡಿಟ್ಟಿದ್ದೀನಿ. ಆವಾಗಲೇ ಚೋಟು ಅಲ್ಲಿಗೆ ಬಂದು, ವಾವ್ ಟುನಿ, ಸರಿಯಾದ ಸಮಯಕ್ಕೆ ಸರಿಯಾದ ವ್ಯಾಪಾರನೇ ಶುರು ಮಾಡಿದೀಯಾ. ನನ್ನ ಮಗನಿಗೆ ತುಂಬಾನೇ ದಾಹ ಆಗ್ತಾ ಇದೆ, ಅವನಿಗೆ ಸ್ವಲ್ಪ ಗ್ರೇಪ್ ಜ್ಯೂಸ್ ಮಾಡಿ ಕೊಡ್ತೀಯಾ? ಅದರಲ್ಲಿರುವ ಸೀಡೆಲ್ಲ ತೆಗ್ದು ಹಾಕಿ ಕೊಡು. ಹೌದಾ ಆಂಟಿ, ಸೀಡಿದ್ರೆ ಸ್ವಲ್ಪ ನನಗೆ ಇಷ್ಟ ಆಗಲ್ಲ. ಸೀಡಿಲ್ದೆ ಸ್ವಲ್ಪ ಐಸ್ ಕ್ಯೂಬ್ ಜಾಸ್ತಿ ಹಾಕಿ ಕೊಡಿ. ಸರಿ ಕಣೋ, ರೆಡಿ ಮಾಡಿ ಇಟ್ಟಿದ್ದೀನಿ, ಕುಡ್ದು ಹೇಗಿದೆ ಅಂತ ನೀನೇ ಹೇಳು. ವಾವ್ ಆಂಟಿ, ತುಂಬಾ ಸೂಪರ್ ಆಗಿದೆ. ಈ ಜ್ಯೂಸ್ ಕುಡಿದ್ರೆ ನನಗೆ ಹೊಟ್ಟೆ ಎಲ್ಲ ತಂಪಾಗ್ತಾ ಇದೆ. ಆವಾಗಲೇ ಲೂಸಿ ಪಾರಿವಾಳ ಅಲ್ಲಿಗೆ ಬಂದು, ಟೋನಿ, ನಾನು ಡೈಟಲ್ಲಿ ಇದ್ದೀನಿ, ನಿನಗೆ ಗೊತ್ತು ತಾನೆ? ಜ್ಯೂಸಲ್ಲಿ ನೀನು ಹನಿ ಹಾಕು, ಸಕ್ಕರೆ ಹಾಕಬೇಡ. ಹಾಗೇನೆ ಸ್ವಲ್ಪ ಆಲಿವೇರಾ, ಪುದೀನಾ, ಲೆಮನ್ ಇದೆಲ್ಲಾನು ಹಾಕಿ ಸ್ವಲ್ಪ ಕುಕ್ಕುಂಬರ್ ಹಾಕಿ ಮಿಕ್ಸ್ ಮಾಡಿ ನನಗೆ ಡಿಟಾಕ್ಸ್ ಡ್ರಿಂಕನ್ನು ಮಾಡಿಕೊಡು ಪ್ಲೀಸ್. ಓಕೆ ಲೂಸಿ, ನೀನು ನಾನು ಮಾಡಿಕೊಡು ಜ್ಯೂಸನ್ನು ಕುಡಿದ್ರೆ ನಿನ್ನ ಅಂದ ಇನ್ನೂ 2 ಪಟ್ಟು ಹೆಚ್ಚಾಗುತ್ತೆ. ಆವಾಗಲೇ ಕುಹು ಕೂಡ ಅಲ್ಲಿಗೆ ಬಂದು, ಟೋನಿ, ನನಗೆ ಸ್ವಲ್ಪ ಕಲ್ಲಂಗಡಿ ಹಣ್ಣು ಜ್ಯೂಸ್ ಕೊಡ್ತೀಯಾ? ನನ್ನ ಗಂಟೆಲ್ಲ ತುಂಬಾನೇ ಒಣಗೋಗಿದೆ. ಜ್ಯೂಸನ್ನು ಕುಡಿದು ನೋಡಿ, ವಾವ್ ಟೋನಿ, ನಿಜವಾಗ್ಲೂ ಜ್ಯೂಸ್ ತುಂಬ ಚೆನ್ನಾಗಿದೆ. ದಿನ ಬಂದು ನಾನು ಇಲ್ಲೇ ವಾಟರ್ಮೆಲನ್ ಜ್ಯೂಸ್ ಕುಡಿತೀನಿ, ನನ್ನ ಗಂಟ್ಲಿಗೆ ತಂಪಾಗ್ತಿದೆ. ಹಾಗೆ ಟೋನಿ ವ್ಯಾಪಾರ ತುಂಬ ಚೆನ್ನಾಗಿ ನಡೆಯೋದನ್ನ ನೋಡಿ ಚಿಚುಕಾಗಿಗೆ ತುಂಬ ಹೊಟ್ಟೆ ಕಿಚ್ಚಾಗ್ತಾ ಇತ್ತು. ಆವಾಗ ಚಿನ್ನು ಚಿಚು ಹತ್ರ, ಅಮ್ಮ, ನನಗೂ ಕೂಡ ತುಂಬ ದಾಹ ಆಗ್ತಾ ಇದೆ ಅಮ್ಮ. ಅಲ್ಲಿ ನೋಡು ಟೋನಿ ಆಂಟಿ ಜ್ಯೂಸ್ ಮಾಡ್ತಾ ಇದ್ದಾರೆ, ನನಗೂ ಒಂದು ಜ್ಯೂಸ್ ಕೊಡ್ಸಮ್ಮ. ಸುಮ್ನಿರೋ,
ಅವಳೇ ಹಣ ಸಂಪಾದನೆ ಮಾಡ್ತಾಳೆ ಅಂತ ನಾನು ಹೊಟ್ಟೆ ಉರ್ಕೊಳ್ತಿದ್ರೆ ನನ್ನ ಹಣನ ತಗೊಂಡು ಹೋಗಿ ಅವಳಿಗೆ ಕೊಡ್ಬೇಕು ಅಂತ ಹೇಳ್ತೀಯಾ? ಬಾಬಾ 2 ಗ್ಲಾಸು ಜ್ಯೂಸನ್ನ ಹೇಗೆ ಫ್ರೀಯಾಗಿ ತಗೊಳ್ತೀನಿ ಅಂತ ನೀನೇ ನೋಡು. ಫ್ಯೂಚರಲ್ಲಿ ಇದನ್ನೆಲ್ಲ ನೀನ್ ಕಲ್ತ್ಕೊಳ್ಬೇಕು, ಸರಿನಾ? ಹಾಗೆ ಟುನಿ ಅಂಗಡಿಗೆ ಹೋಗಿ ಫ್ರೀಯಾಗಿ 2 ಜ್ಯೂಸ್ ಕುಡಿಬೇಕು ಅಂತ ಪ್ಲಾನ್ ಹಾಕೊಂಡು ಚಿಜುಕಾಗೆ ಹಾಗೂ ಚಿನ್ನುಕಾಗೆ ಇಬ್ರು ಟುನಿ ಶಾಪ್ಗೆ ಬಂದು ತುಂಬಾನು ಬೇಜಾರಿಂದ, ಟುನಿ, ಈ ಬಿಸಿಲು ತಡ್ಕೊಳಕ್ಕಾಗ್ತಾ ಇಲ್ಲ, ನನಗೆ ತಲೆಲ್ಲ ತಿರ್ಗಾಡ್ತಾ ಇದೆ, ಸ್ವಲ್ಪ ಲೆಮನ್ ಜ್ಯೂಸ್ ಕುಡಿತೀಯಾ? ಇಲ್ಲ ಅಂದ್ರೆ ನಾನು ಇಲ್ಲೇ ಮೂರ್ಛೆ ಹೋಗಿ ಬಿದ್ಬಿಡ್ತೀನೋ ಏನೋ ಅಂತ ತುಂಬಾ ಭಯ ಆಗ್ತಾ ಇದೆ. ಅಯ್ಯೋ ಚಿಚು, ತಗೋ ಲೆಮನ್ ಜ್ಯೂಸ್ ಕುಡ್ದು ಸ್ವಲ್ಪ ಇಲ್ಲೇ ಕೂತ್ಕೋ, ಆಮೇಲೆ ತಲೆ ತಿರುಗುತ್ತೋ ಏನೋ. ಹಾಗೆ ಜ್ಯೂಸ್ ಕುಡಿದ್ಮೇಲೆ, ವಾವ್ ಟುನಿ, ನಿಜವಾಗ್ಲೂ ಜ್ಯೂಸ್ ತುಂಬಾ ಚೆನ್ನಾಗಿದೆ. ಸರಿ, ನನಗೆ ಟೈಮ್ ಆಗ್ತಿದೆ, ಬರ್ತೀನಿ. ಚಿಚು, 1 ನಿಮಿಷ, ಜ್ಯೂಸ್ಗೆ ನೀನು 10 ರೂಪಾಯಿ ಕೊಡ್ಲೇ ಇಲ್ಲ? ಅರೆ ಏನ್ ಟುನಿ, ನಿನ್ನ ಗೆಳತಿ ತಾನೆ ನಾನು, ಪ್ರಾಣಾಪಾಯದಲ್ಲಿ ಇರುವಾಗ ಕೂಡ ಹಣ ಕೇಳ್ತೀಯಾ? ಎಷ್ಟು ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತಾ ಇದೀಯಾ? ನಿನ್ನ ಶಾಪಿಗೆ ನಾನು ಪ್ರಮೋಷನ್ ಬೇರೆ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೆ, ಅದಕ್ಕೆ ನೀನೇ ಅಲ್ವಾ ನನಗೆ ಹಣ ಕೊಡ್ಬೇಕಾಗಿದ್ದು. ಆಂಟಿ, ನೀವು ನಮ್ಮ ಅಂಗಡಿಗೆ ಪ್ರಮೋಷನ್ ಮಾಡ್ಬೇಕಾಗಿದ್ದೇನೂ ಇಲ್ಲ, ಹೀಗೆ ಫ್ರೀಯಾಗಿ ಬಂದು ಜ್ಯೂಸ್ ತಗೊಂಡು ಕುಡಿಬೇಕಾಗಿರೋ ಅವಶ್ಯಕತೆನೂ ಇಲ್ಲ. ನಮ್ಮಮ್ಮ ಊರಲ್ಲಿರುವ ಎಲ್ರ ಮನೆಗೂ ಹೋಗಿ ಅವರು ಶಾಪ್ ಇಡೋ ವಿಷಯನ ಹೇಳಿದ್ದಾರೆ. ಈ ಊರಲ್ಲಿರುವ ಎಲ್ರಿಗೂ ಗೊತ್ತು, ನೀವು ಬಾಯಿ ಮುಚ್ಕೊಂಡು 10 ರೂಪಾಯಿ ಕೊಟ್ಬಿಟ್ಟು ಹೋಗಿ. ಚಿಚು ಇಷ್ಟನೇ ಇಲ್ದೆ 10 ರೂಪಾಯಿ ಕೊಟ್ಟು, ನೋಡಿದ್ಯಾ ಚಿನ್ನು, ಈ ಬುಜ್ಜಿಗೆ ಎಷ್ಟು ಅಹಂಕಾರ, ನನ್ನನ್ನೇ ಫ್ರೀಯಾಗಿ ಕುಡಿಯೋದು ಬೇಡ ಅಂತಿದ್ದಾಳೆ. ನಾನ್ ಕೂಡ ವ್ಯಾಪಾರ ಶುರು ಮಾಡಿ ಇವ್ರ ಅಂಗಡಿನ ಮುಚ್ಚಿಸ್ತೀನಿ ನೋಡು. ಆದ್ರೆ ಹಣ್ಣು ತಗೊಳಕ್ಕೆ ನನ್ನ ಹತ್ರ ಹಣ ಇಲ್ಲ, ಅದಕ್ಕೆ ಬೇರೆ ಏನಾದ್ರೂ ಒಂದು ಶಾರ್ಟ್ ಕಟ್ನ ಯೂಸ್ ಮಾಡ್ಲೇಬೇಕೋ. ಹಣ್ಣು ತಗೊಳ್ಳದೆ ಹೇಗಮ್ಮ ನೀನು ಜ್ಯೂಸ್ ಹಾಕ್ತೀಯಾ? ಯಾಕೋ ಹಣ್ಣು ತಗೊಳ್ಬೇಕೋ? ನಾನು ನಿನ್ನೆ ಮೊನ್ನೆ ಅಡವಿಗೆ ಹೋದಾಗ ಅಲ್ಲೊಂದು ಮರ ನೋಡ್ದೆ. ಆ ಮರದಲ್ಲಿ ಹಸಿನ ಬಣ್ಣದಲ್ಲಿ ಹಣ್ಣುಗಳು, ಕೆಂಪು ಬಣ್ಣದಲ್ಲಿ ಹಣ್ಣುಗಳು ತುಂಬಾನೇ ಬಿಟ್ಟಿತ್ತು. ಆ ಹಣ್ಣುಗಳಿಂದ ನಾನು ಜ್ಯೂಸ್ ಮಾಡಿ ಕೊಡ್ತೀನಿ. ಅದ್ರಲ್ಲಿ ಸ್ವಲ್ಪ ಸಕ್ಕರೆ ಐಸ್ ಕ್ಯೂಬ್ ಹಾಕಿದ್ರೆ ಯಾರಿಗೂ ಯಾವ ಹಣ್ಣು ಅಂತ ಗೊತ್ತಾಗಲ್ಲ ಕಣೋ. ಅಮ್ಮ, ಆದ್ರೆ ಈ ರೀತಿ ಮಾಡಿ ಯಾರಿಗಾದ್ರೂ ಏನಾದ್ರೂ ಹುಷಾರಿಲ್ದೆ ಆದ್ರೆ ಅವಾಗ ತುಂಬಾ ಕಷ್ಟ ಆಗಲ್ವಾ ಅಮ್ಮ? ಹಾಗೆಲ್ಲ ಏನೂ ಆಗಲ್ಲ ಕಣೋ. ಮರದಲ್ಲಿರುವ ಹಣ್ಣುಗಳು ಎಲ್ಲಾನು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಆ ಹಣ್ಣುಗಳು ಕೂಡ ಆರೋಗ್ಯಕ್ಕೆ ಒಳ್ಳೆದೇ ಆಗಿರ್ಬೇಕು, ಅದು ಇವ್ರು ಯಾರು ಗೊತ್ತಿಲ್ಲ ಅಷ್ಟೇ. ಹಾಗೆ ಮರುದಿನ ಬೆಳಗ್ಗೆ ಚಿಚುಕಾಗೆ ಅಡವಿಗೆ ಹೋಗಿ ಆ ಯಾವುದು ಅಂತ ಗೊತ್ತಿಲ್ಲದೆ ಇರುವ ಹಣ್ಣುಗಳನ್ನ ತಗೊಂಡ್ ಬಂದು ಜ್ಯೂಸ್ನ ರೆಡಿ ಮಾಡಿ ವ್ಯಾಪಾರನ ಅವಳು ಶುರು ಮಾಡಿದ್ಲು. ಆವಾಗ ಚಿಚು ಜೋರಾಗಿ, ಬನ್ನಿ ಬನ್ನಿ, ಹೊಸ ಫ್ರೂಟ್ ಜ್ಯೂಸ್ ತುಂಬಾನು ಟೇಸ್ಟ್ ಆಗಿರುತ್ತೆ, ಹೆಲ್ತ್ಗೆ ತುಂಬಾನೇ ಒಳ್ಳೇದು. ಬರೀ 1 ಗ್ಲಾಸ್ಗೆ 1 ರೂಪಾಯಿ ಕೊಟ್ರೆ ಸಾಕು. ಟುನಿ ಅಂಗಡಿಯಲ್ಲಿ 1 ಗ್ಲಾಸ್ ಜ್ಯೂಸಿಗೆ ನೀವು 10 ರೂಪಾಯಿ ಕೊಡ್ಬೇಕು, ಆದ್ರೆ ನನ್ನ ಅಂಗಡಿಯಲ್ಲಿ ಬರೀ 1 ರೂಪಾಯಿ ಕೊಟ್ರೆ ಸಾಕು. 1 ರೂಪಾಯ? ಹಾಗಾದ್ರೆ ನನಗೆ 2 ಜ್ಯೂಸ್ ಕೊಡು ಚಿಚು. ನನಗೂ ಕೂಡ 1 ಜ್ಯೂಸ್ ಕೊಡು ಚಿಚು, ತುಂಬಾ ಕೆಂಪು ಬಣ್ಣದಲ್ಲಿ ಚೆನ್ನಾಗಿದೆ. ಆವಾಗ ಮಹಿ, ಎಲ್ರು ಸ್ವಲ್ಪ ನಿಂತ್ಕೊಳ್ಳಿ. ಚಿಚು, ಇದು ಯಾವ ಹಣ್ಣದ ಜ್ಯೂಸು? ಕಲರ್ ಯಾಕೋ ತುಂಬಾ ಡಾರ್ಕ್ ಆಗಿದೆ. ಇಂಥ ಡಾರ್ಕ್ ಕಲರ್ ಅಲ್ಲಿ ನಾನು ಯಾವಾಗ್ಲೂ ಜ್ಯೂಸನ್ನ ನೋಡಿದ್ದೇ ಇಲ್ವಲ್ಲ, ನನಗೆ ಯಾಕೋ ಡೌಟ್ ಆಗ್ತಾ ಇದೆ. ಇದು ಯಾವ ಹಣ್ಣಲ್ಲಿ ಹಾಕಿದ್ದು ಅಂತ ಸ್ವಲ್ಪ ಹೇಳು. ಅಮ್ಮ, ಕಂಡು ಹಿಡಿದ್ರು ಏನೋ, ಬಾ ಅಮ್ಮ, ಈ ಜ್ಯೂಸ್ ಕೊಡೋದು ಬೇಡ, ನಾವು ಓಡ್ ಹೋಗೋಣ. ಸುಮ್ನಿರೋ, ಇಂಥ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಮಹಿಯವ್ರೆ, ನನ್ನ ಮೇಲೆ ಏನೋ ನಿಮ್ಗೆ ಡೌಟಾ? ಇದು ಹಣ್ಣಿನ ರಸನೇ. ನಿಮ್ಗೆ ಡೌಟ್ ಇದ್ರೆ ಹೇಳಿ, ಈ ಜ್ಯೂಸನ್ನ ನಾನೇ ಇವಾಗ ನಿಮ್ ಮುಂದೆ ಕುಡಿದು ತೋರಿಸ್ತೀನಿ. ಹಾಗಂತ ಹೇಳಿ ಚಿಚುಕಾಗಿ ಅವಳನ್ನ ಪ್ರೂಫ್ ಮಾಡೋದಕ್ಕೋಸ್ಕರ ಅವಳು ಮಾಡಿದ ಆ ಜ್ಯೂಸನ್ನ, 1 ಗ್ಲಾಸ್ ಜ್ಯೂಸನ್ನ ಹಾಗೇನೆ ಕುಡಿದ್ಲು. ನೋಡಿದ್ರಾ, ಇದು ನಾನ್ ಮಾಡಿರೋ ಜ್ಯೂಸು ಎಷ್ಟ್ ಚೆನ್ನಾಗಿದೆ. ಬನೋ, ಚೆನ್ನಾಗಿದೆ ಅಲ್ವೇನೋ? ಆಂಟಿ, ಏನಿದು ಇದ್ದಕ್ಕಿದ್ದಂತೆ ನಿಮ್ಮ ವಾಯ್ಸಲ್ಲಿ ಯಾಕೆ ಒಂದು ಚೇಂಜಸ್ ಬರ್ತಾ ಇದೆ? ಅದು ಅದು ಏನೋ ಏನೋ ಗಂಟ್ಲು 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 ಉರಿತಾ ಇದೆ. ಏನಾಯ್ತು? ಹಾಗಂತ ಹೇಳ್ತಾ ಇದ್ದಾಗ ಮಹಿ ಹದ್ದು ಕೋಪದಿಂದ, ಚಿಚೋ, ನೋಡಿದ್ಯಾ, ನೀನು ಏನೋ ಒಂದು ಮುಟ್ಟಾಳ್ತನ ಮಾಡಿದೀಯಾ. ಇದು ನಾರ್ಮಲ್ ಫ್ರೂಟ್ ಜ್ಯೂಸ್ ಅಲ್ಲ. ನಾರ್ಮಲ್ ಫ್ರೂಟ್ ಜ್ಯೂಸ್ ಕುಡಿದ್ರೆ ಈ ರೀತಿ ಗಂಟ್ಲು ಒಣಗೋಗಲ್ಲ. ಏನ್ ಮಾಡಿದೆ ಅಂತ ಹೇಳೋ. ನೀನೇ ಏನೋ ತಪ್ಪು ಮಾಡಿ ಸಿಕ್ಕಾಕೊಂಡಿದೀಯ ಅಷ್ಟೇ. ಆ ಜ್ಯೂಸನ್ನ ನೀನೇ ಕುಡ್ದಿದೀಯಾ. ನಿನ್ ಪರಿಸ್ಥಿತಿನೇ ಹೀಗೆ ಇದ್ರೆ ಪಾಪ ಚಿಕ್ಕ ಮಕ್ಕಳು ಪರಿಸ್ಥಿತಿ ಏನಾಗುತ್ತೋ ಏನೋ. ಇವಾಗ ನಿನ್ ಗಂಟ್ಲು ಹೋಯ್ತೋ, ಗಂಟಲನ್ನ ಸರಿ ಮಾಡಕ್ಕೆ ಏನಾದ್ರೂ ದಾರಿ ಗೊತ್ತಿದ್ಯಾ ನಿಂಗೆ? ಆವಾಗ್ಲೇ ಟುನಿ ತಕ್ಷಣ ಅಲ್ಲಿಗೆ ಬಂದ್ಲು. ಚಿಚು, ಹೆದರ್ಬೇಡ ಇರು, ನಾನು ನಿನಗೆ ಒಂದು ಲೆಮನ್ ಜ್ಯೂಸ್ ಮಾಡಿ ಕೊಡ್ತೀನಿ, ಅದನ್ನ ಕುಡಿ. ಗಂಟ್ಲು ಏನಾಗಿದ್ರು ಸರಿ, ಅದು ಬೇಗನೆ ಗುಣ ಆಗ್ಬಿಡುತ್ತೆ. ಹಾಗಂತ ಹೇಳಿ ಟುನಿ ಚಿಚುಗೋಸ್ಕರ ಒಂದು ಲೆಮನ್ ಜ್ಯೂಸ್ ಮಾಡಿ ಕೊಟ್ಲು. ಲೆಮನ್ ಜ್ಯೂಸ್ ಕುಡಿದ ಮೇಲೆ ಚಿಚುಕಾಗೆ ಗಂಟ್ಲು ಸರಿ ಹೋಯ್ತು. ಚಿಚುಕಾಗಿಗೆ ಅವಳು ಮಾಡಿದ ತಪ್ಪು ಅಂತ ಗೊತ್ತಾಯ್ತು. ಅವಳು ಎಲ್ಲರ ಹತ್ರ ಕ್ಷಮಾಪಣೆ ಕೇಳಿದ್ಲು. ಸಾರಿ, ನಾನೇನೋ ಹಣ ಸಂಪಾದನೆ ಮಾಡ್ಬೇಕು ಅನ್ನೋ ಆಸೆಯಲ್ಲಿ ಯಾವುದೇ ಹಣ್ಣನ್ನ ತಗೊಂಡ್ ಬಂದು ಜ್ಯೂಸ್ ಮಾಡಿ ಕೊಡಕ್ಕೆ ನೋಡ್ದೆ. ಆದ್ರೆ ಒಳ್ಳೇದಾಯ್ತು, ನಾನು ಯಾರಿಗೂ ಕೊಟ್ಟಿಲ್ಲ. ನನ್ ಗಂಟ್ಲು ಮಾತ್ರ ತುಂಬಾ ಉರಿತಾ ಇದೆ.
ಪರವಾಗಿಲ್ಲ ಬಿಡು ಚಿಚು, ಹೆದರ್ಬೇಡ. ನಿನ್ ಗಂಟ್ಲಿಗೆ ಏನೂ ಆಗಲ್ಲ. ನೀನು ವ್ಯಾಪಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದು ತಪ್ಪಲ್ಲ. ಆದ್ರೆ ವ್ಯಾಪಾರ ಮಾಡುವಾಗ ಲಾಭ ಮಾತ್ರ ನೋಡಬಾರ್ದು. ಎಲ್ಲರ ನಂಬಿಕೆನ ಸಂಪಾದನೆ ಮಾಡಬೇಕು. ಎಲ್ರಿಗೂ ಒಳ್ಳೆ ಥರದಲ್ಲಿ ಜ್ಯೂಸನ್ನು ಕೊಟ್ಟು ಎಲ್ರ ನಂಬಿಕೆನ ಸಂಪಾದನೆ ಮಾಡಬೇಕಾಗಿತ್ತು ನೀನು. ಹೌದು ಟೋನಿ, ನಾನು ಮಾಡಿದ್ದು ತಪ್ಪೆ. ಇನ್ನು ಮುಂದೆ ಯಾವಾಗಲೂ ಈ ರೀತಿ ವ್ಯಾಪಾರನ ನಾನು ಮಾಡೋದೇ ಇಲ್ಲ. ಅಮ್ಮ, ಒಳ್ಳೇದಾಯ್ತು ನೀನು ಆ ಜ್ಯೂಸ್ ಕೊಡಿದೆ. ನನ್ನ ಮಗನ ಹತ್ರ ಕೊಟ್ಟು ಪ್ರೂಫ್ ಮಾಡ್ತೀನಿ ಅಂತ ನಾನು ಕೊಟ್ಟಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತೋ. ಅದನ್ನು ಕೇಳಿ ಅಲ್ಲಿದ್ದವರು ಎಲ್ಲರೂ ಕೂಡ ಜೋರಾಗಿ ನಗಾಡ್ತಾ ಇದ್ರು. ಹಾಗೆ ಆ ದಿನ ಚಿಚುಕಾಗೆ ಈ ರೀತಿ ವ್ಯಾಪಾರ ಮಾಡಬಾರ್ದು ಅಂತ ಮನ್ಸಲ್ಲಿ ನಿರ್ಧಾರ ಮಾಡ್ಕೊಂಡ್ಲು.